ಆತ್ಮೀಯ ಕುಂಭರಾಶಿಯವರೇ, ನೀವು ಸಾಮಾನ್ಯ ಮನುಷ್ಯರಲ್ಲ. ನೀವು ಎಲ್ಲ ಅರಿತಿರುವ ತತ್ವಜ್ಞಾನಿಗಳು. ಶನಿ ಮಹಾತ್ಮ ನಿಮ್ಮ ರಾಶಿಯ ಅಧಿಪತಿಯಾಗಿರುವಾಗ ನ್ಯಾಯ ಮತ್ತು ನೀತಿ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿದೆ. ಇಡೀ ಜಗತ್ತು ಒಂದು ದಾರಿಯಲ್ಲಿ ಹೋದರೆ ನೀವು ಮಾತ್ರ ಹೊಸ ದಾರಿಯನ್ನು ಸೃಷ್ಟಿಸುವ ತಾಕತ್ತು ಇರುವವರು. ನಿಮ್ಮ ಬುದ್ಧಿವಂತಿಕೆಗೆ ಸಾಟಿಯೇ ಇಲ್ಲ. ನಿಮ್ಮ ದೂರದೃಷ್ಟಿಯನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಆದರೆ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಒಂದು ಕೊರಗು ಇದ್ದೇ ಇರುತ್ತದೆ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಳುವ ನಿಮಗೆ ಇಂದು ನಿಮ್ಮ ಸ್ವಂತ ಜೀವನದ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲವೇಕೆ? ಊರಿಗೆಲ್ಲ ನ್ಯಾಯ ಹೇಳುವ ನೀವು ಇಂದು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾಕೆ ಒಂಟಿಯಾಗಿದ್ದೀರಿ? ಜಗತ್ತಿಗೆ ಜ್ಞಾನದ ಅಮೃತವನ್ನು ಹಂಚುವ ಕುಂಭ ಅಂದರೆ ಆ ಮಡಿಕೆ ನೀವು. ಆದರೆ ಆ ಮಡಿಕೆ ಇಂದು ಖಾಲಿಯಾಗಿ ಬಿಕೋ ಎನ್ನುತ್ತಿರುವುದು ಯಾಕೆ? ಅದೆಷ್ಟೋ ಜನರಿಗೆ ಬದುಕು ಕಟ್ಟಿಕೊಟ್ಟ ನೀವು ಇಂದು ದಾರಿ ಕಾಣದೆ ಕತ್ತಲಲ್ಲಿ ನಿಲ್ಲುವ ಪರಿಸ್ಥಿತಿ ಯಾಕೆ ಬಂತು? ಆತ್ಮೀಯ ಕುಂಭರಾಶಿಯವರೇ, ಇವತ್ತು ಒಂದು ಕಟು ಸತ್ಯವನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಪದೇ ಪದೇ ನೋವನ್ನು ಅನುಭವಿಸುತ್ತಿರುವ ನೀವು, ನಿಮ್ಮ ಸೋಲಿಗೆ ಕಾರಣ ನಿಮ್ಮ ಶತ್ರುಗಳಲ್ಲ, ನಿಮ್ಮ ಗ್ರಹಚಾರವೂ ಅಲ್ಲ. ಬದಲಾಗಿ ನಿಮ್ಮ ಅತಿಯಾದ ಒಳ್ಳೆಯತನ ಮತ್ತು ನಿಮ್ಮನ್ನು ನೀವು ಕಡೆಗಣಿಸಿಕೊಳ್ಳುವ ಆ ಒಂದು ವಿಚಿತ್ರ ಸ್ವಭಾವ. ನಿಮ್ಮ ವ್ಯಕ್ತಿತ್ವದಲ್ಲಿರುವ ಆ ಒಂದು ಸಣ್ಣ ಗುಣ ನಿಮ್ಮ ಇಡೀ ಜೀವನದ ಸಂಪಾದನೆಯನ್ನು ಕರಗಿ ಹೋಗುವಂತೆ ಮಾಡುತ್ತಿದೆ. ನೀವು ಎಷ್ಟೇ ದುಡಿದರೂ, ಎಷ್ಟೇ ಕಷ್ಟಪಟ್ಟರೂ ಕೊನೆಗೆ ಕೈಯಲ್ಲಿ ಕಾಸು ಉಳಿಯುವುದಿಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಇದಕ್ಕೆಲ್ಲ ಕಾರಣವೇನು ಗೊತ್ತಾ? ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದ್ದೀರಿ. ಇವತ್ತಿನ ಈ ವಿಡಿಯೋ ಕೇವಲ ರಾಶಿ ಭವಿಷ್ಯವಲ್ಲ, ಇದು ಕುಂಭ ರಾಶಿಯವರ ಜೀವನದ ಕನ್ನಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಇಂದು ನೀವು ಕಂಡುಕೊಳ್ಳುವ ಸತ್ಯ ನಿಮ್ಮ ಮುಂದಿನ ಇಡೀ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ನಿಮ್ಮ ಆ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಕಂಡು ಯಾಕೆ ಅಚ್ಚರಿಪಡುತ್ತದೆ, ನಿಮ್ಮ ನಿಜವಾದ ಶಕ್ತಿ ಏನು ಎಂಬುದು ನಿಮಗೆ ತಿಳಿಯಬೇಕು. ಕುಂಭ ರಾಶಿಯವರೇ, ಮೊದಲನೆಯದಾಗಿ ನಿಮ್ಮ ಅದ್ಭುತವಾದ ಬುದ್ಧಿಶಕ್ತಿ. ನೀವು ಭವಿಷ್ಯವನ್ನು ಇಂದೇ ಕಾಣಬಲ್ಲವರು. ಬೇರೆಯವರು ಸಮಸ್ಯೆಯನ್ನು ನೋಡಿದರೆ ನೀವು ಅದರಲ್ಲಿ ಪರಿಹಾರವನ್ನು ಕಾಣುತ್ತೀರಿ. ನಿಮ್ಮದು ಮಾಸ್ಟರ್ ಮೈಂಡ್. ಎರಡನೆಯದಾಗಿ ನಿಮ್ಮ ಮಾನವೀಯತೆ. ಯಾರೇ ಕಷ್ಟದಲ್ಲಿರಲಿ ಅವರ ಜಾತಿ, ಧರ್ಮ, ಅಂತಸ್ತು ನೋಡದೆ ಸಹಾಯ ಮಾಡುವ ದೊಡ್ಡ ಗುಣ ನಿಮ್ಮದು. ನಿಮ್ಮ ಶತ್ರುವೇ ಬಂದು ನೀರು ಕೇಳಿದರೂ ಇಲ್ಲ ಎನ್ನದ ಉದಾರಿಗಳು ನೀವು. ಮೂರನೆಯದಾಗಿ ನಿಮ್ಮ ಸ್ನೇಹಪರತೆ. ಸ್ನೇಹಕ್ಕಾಗಿ ಪ್ರಾಣವನ್ನೇ ಕೊಡುವ ಗುಣ ಕುಂಭ ರಾಶಿಯವರದ್ದು. ನೀವು ನಂಬಿದ ಸ್ನೇಹಿತರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗುತ್ತೀರಿ. ಇಷ್ಟೆಲ್ಲ ದೈವದತ್ತವಾದ ಶಕ್ತಿಗಳಿದ್ದರೂ ನೀವು ಯಾಕೆ ಪದೇ ಪದೇ ಮೋಸ ಹೋಗುತ್ತಿದ್ದೀರಿ? ನಿಮ್ಮ ಬದುಕನ್ನು ನರಕ ಮಾಡುತ್ತಿರುವ ಆ ದುರ್ಗುಣ ಯಾವುದು ಗೊತ್ತಾ? ಅದೇ ಅತಿಯಾದ ಉದಾರತೆ ಮತ್ತು ಭಾವನೆಗಳನ್ನು ಮುಚ್ಚಿಡುವ ಸ್ವಭಾವ. ಆತ್ಮೀಯ ಕುಂಭರಾಶಿಯ ಗೆಳೆಯರೇ, ನೀವು ಜಗತ್ತಿಗೆ ಬೆಳಕು ನೀಡುವ ಮೇಣದ ಬತ್ತಿಯಂತೆ ಬೇರೆಯವರಿಗಾಗಿ ಉರಿಯುತ್ತಾ ಕರಗುತ್ತಾ ಕೊನೆಗೆ ನಿಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಅತಿ ದೊಡ್ಡ ತಪ್ಪು ಎಂದರೆ ಯಾರು ನಿಮ್ಮ ಸಹಾಯಕ್ಕೆ ಅರ್ಹರೋ, ಯಾರು ಅನರ್ಹರೋ ಎಂದು ಯೋಚಿಸದೆ ಎಲ್ಲರಿಗೂ ಸಹಾಯ ಮಾಡಲು ಹೋಗುವುದು. ನಿಮ್ಮ ಬಳಿ ಯಾರಾದರೂ ಬಂದು ಒಂದು ಸಣ್ಣ ಕರುಣಾಜನಕ ಕತೆ ಹೇಳಿದರೆ ಸಾಕು, ನಿಮ್ಮ ಲಾಜಿಕ್, ನಿಮ್ಮ ಬುದ್ಧಿವಂತಿಕೆ ಎಲ್ಲವನ್ನೂ ಮರೆತು ಜೇಬಲ್ಲಿರುವ ದುಡ್ಡನ್ನು, ಮನಸ್ಸಿನಲ್ಲಿರುವ ನೆಮ್ಮದಿಯನ್ನು ಅವರಿಗೆ ಧಾರೆ ಎರೆದು ಬಿಡುತ್ತೀರಿ. ಅವರು ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಹೋಗಲಿ ಬಿಡು ಪಾಪ ಎಂದು ಸುಮ್ಮನಿರುತ್ತೀರಿ. ಈ ನಿಮ್ಮ ಮೌನವನ್ನೇ ಜನ ದೌರ್ಬಲ್ಯ ಎಂದು ಭಾವಿಸಿದ್ದಾರೆ. ನೀವು ಅಂದುಕೊಂಡಿದ್ದೀರಿ, ನಾನು ಒಳ್ಳೆಯದನ್ನು ಮಾಡಿದರೆ ಜಗತ್ತು ನನಗೆ ಒಳ್ಳೆಯದನ್ನೇ ಮಾಡುತ್ತದೆ ಎಂದು. ಆದರೆ ವಾಸ್ತವವೇ ಬೇರೆ. ಕುಂಭರಾಶಿಯವರೇ, ಈ ಕಲಿಯುಗದಲ್ಲಿ ಅತಿಯಾದ ಒಳ್ಳೆಯತನ ಕೂಡ ಒಂದು ರೀತಿಯ ಶಾಪವೇ. ನಿಮ್ಮ ಸುತ್ತಮುತ್ತ ಇರುವ ಎಷ್ಟೋ ಜನ ನೀವು ಇರುವಾಗ ನಿಮ್ಮನ್ನು ಹೊಗಳಿ ನಿಮ್ಮಿಂದ ಕೆಲಸ ಮಾಡಿಸಿಕೊಂಡು ಕಷ್ಟದ ಸಮಯದಲ್ಲಿ ನೀವು ಫೋನ್ ಮಾಡಿದರೆ ಸ್ವಿಚ್ ಆಫ್ ಮಾಡಿಕೊಳ್ಳುವವರು. ಆದರೂ ನೀವು ಪಾಠ ಕಲಿಯುತ್ತಿಲ್ಲ. ಮತ್ತೊಂದು ಕಹಿ ಸತ್ಯವೆಂದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದಿರುವುದು. ನೀವು ಹೊರಗಡೆ ಎಲ್ಲರ ಮುಂದೆ ನಗುತ್ತಾ ಜೋಕ್ ಮಾಡುತ್ತಾ ಇರುತ್ತೀರಿ, ಆದರೆ ನಿಮ್ಮ ಒಳಗೆ ಒಂದು ದೊಡ್ಡ ಅಗ್ನಿ ಪರ್ವತವೇ ಕುದಿಯುತ್ತಿರುತ್ತದೆ. ನನ್ನ ನೋವು ಯಾರಿಗೂ ಅರ್ಥವಾಗುವುದಿಲ್ಲ, ನಾನೇಕೆ ಹೇಳಿಕೊಳ್ಳಲಿ ಎಂಬ ಅಹನ್ ಅಥವಾ ಬೇಸರ ನಿಮ್ಮಲ್ಲಿದೆ. ಇದರಿಂದ ಏನಾಗುತ್ತಿದೆ ಗೊತ್ತಾ? ನೀವು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದೀರಿ. ಈ ಅತಿಯಾದ ಉದಾರತೆ ಮತ್ತು ಒಳಮುಖಿ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ ಪರಿಣಾಮಗಳನ್ನೊಮ್ಮೆ ನೋಡಿ. ಮೊದಲನೆಯದಾಗಿ ಆರ್ಥಿಕ ಅಸ್ಥಿರತೆ. ಕುಂಭರಾಶಿಯವರು ಎಷ್ಟೇ ದುಡಿದರೂ ಹಣ ನಿಲ್ಲುವುದಿಲ್ಲ ಎಂದು ಕೊರಗುತ್ತಾರೆ. ಹಣ ನಿಲ್ಲದಿರಲು ಕಾರಣ ನೀವು ಹಣಕ್ಕೆ ಬೆಲೆ ಕೊಡದೆ ಸಂಬಂಧಗಳಿಗೆ ಬೆಲೆ ಕೊಡುವುದು. ನಿಮ್ಮ ಸ್ನೇಹಿತನಿಗೋ ಬಂಧುವಿಗೋ ಸಾಲ ಬೇಕು ಅಂದಾಗ ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸದೆ ಕೊಟ್ಟು ಬಿಡುತ್ತೀರಿ. ಕೊಟ್ಟ ಸಾಲ ವಾಪಸ್ ಬರುವುದಿಲ್ಲ, ಕೇಳಲು ನಿಮಗೆ ಮುಜುಗ, ಕೊನೆಗೆ ನೀವು ಸಾಲಗಾರರಾಗುತ್ತೀರಿ. ಎರಡನೆಯದಾಗಿ ಒಂಟಿತನ. ನೀವು ಎಲ್ಲರಿಗೂ ಇದ್ದೀರಿ, ಆದರೆ ನಿಮಗೆ ಯಾರೂ ಇಲ್ಲ. ಕಷ್ಟದ ಸಮಯದಲ್ಲಿ ನಿಮ್ಮ ಕಣ್ಣೀರು ಒರೆಸುವ ಒಬ್ಬ ವ್ಯಕ್ತಿಯು ನಿಮ್ಮ ಜೊತೆ ಇಲ್ಲದಿದ್ದಾಗ ನಾನು ಇವರಿಗಾಗಿ ಏನೆಲ್ಲ ಮಾಡಿದೆ ಎಂಬ ಪಶ್ಚಾತ್ತಾಪ ನಿಮ್ಮನ್ನು ಕೊಲ್ಲುತ್ತದೆ. ಮೂರನೆಯದಾಗಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. ಅತಿಯಾಗಿ ಯೋಚಿಸುವ ನಿಮ್ಮ ಗುಣ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡುತ್ತದೆ. ಚಿಕ್ಕ ವಿಷಯಕ್ಕೂ ಅತಿಯಾಗಿ ತಲೆಕೆಡಿಸಿಕೊಂಡು ಆತಂಕ ಪಟ್ಟುಕೊಂಡು ಅದ್ಭುತ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ಕುಂಭರಾಶಿಯವರೇ, ನೀವು ಬದುಕುತ್ತಿರುವುದು ವಾಸ್ತವ ಪ್ರಪಂಚದಲ್ಲಿ, ಆದರ್ಶ ಪ್ರಪಂಚದಲ್ಲಿ ಅಲ್ಲ. ಇಲ್ಲಿ ಎಲ್ಲರೂ ನಿಮ್ಮಂತೆ ಶುದ್ಧ ಮನಸ್ಸಿನವರಲ್ಲ. ಇನ್ನು ಸಾಕು, ನಿಮ್ಮ ತ್ಯಾಗದ ಬದುಕು ಸಾಕು. ನೀವು ಮತ್ತೆ ಗೆಲ್ಲಬೇಕು, ಶನಿಯ ಕೃಪೆ ನಿಮಗೆ ಸಿಗಬೇಕು ಅಂದರೆ ಇಂದೇ ಈ 3 ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ ಬೇಡ ಎಂದು ಹೇಳುವುದನ್ನು ಕಲಿಯಿರಿ. ಯಾರೇ ಬಂದು ಸಹಾಯ ಕೇಳಲಿ, ಮೊದಲು ನಿಮ್ಮ ಜೇಬು ಮತ್ತು ನಿಮ್ಮ ಶಕ್ತಿಯನ್ನು ನೋಡಿ.
ನಿಮ್ಮನ್ನು ತೊಂದರೆಗೆ ಸಿಕ್ಕಿಸಿಕೊಂಡು ಇನ್ನೊಬ್ಬರನ್ನು ಉದ್ಧಾರ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಸಮಯ ಮತ್ತು ಹಣಕ್ಕೆ ಬೆಲೆ ಕೊಡಿ. ಸುಲಭವಾಗಿ ಸಿಗುವ ವಸ್ತುವಿಗೆ ಪ್ರಪಂಚದಲ್ಲಿ ಬೆಲೆ ಇಲ್ಲ, ಹಾಗೆಯೇ ಸುಲಭವಾಗಿ ಸಿಗುವ ಮನುಷ್ಯನಿಗೂ ಬೆಲೆ ಇಲ್ಲ. ನೀವು ಸ್ವಲ್ಪ ಕಠಿಣವಾಗದಿದ್ದರೆ ಜನ ನಿಮ್ಮನ್ನು ಕೇವಲ ಮೆಟ್ಟಿಲುಗಳನ್ನಾಗಿ ಬಳಸಿಕೊಳ್ಳುತ್ತಾರೆ. ಎರಡನೆಯದಾಗಿ, ಭಾವನೆಗಳನ್ನು ಹೊರಹಾಕಿ. ನೀವು ಕಲ್ಲು ಬಂಡೆಯಲ್ಲ, ನಿಮಗೂ ನೋವಾಗುತ್ತದೆ, ನಿಮಗೂ ಪ್ರೀತಿ ಬೇಕು ಎಂಬುದನ್ನು ವ್ಯಕ್ತಪಡಿಸಿ. ನಿಮ್ಮ ಕಷ್ಟಗಳನ್ನು ನಂಬಿಕಸ್ಥ ಹತ್ತಿರದವರ ಬಳಿ ಹೇಳಿಕೊಳ್ಳಿ. ಮನಸ್ಸಿನ ಭಾರ ಇಳಿಸಿದರೆ ಮಾತ್ರ ನೀವು ಹೊಸ ಆಲೋಚನೆಗಳನ್ನು ಮಾಡಲು ಸಾಧ್ಯ. ಒಂಟಿತನ ಎಂಬ ಗುಹೆಯಿಂದ ಹೊರಬನ್ನಿ. ಮೂರನೆಯದಾಗಿ, ನಿರೀಕ್ಷೆ ರಹಿತ ಕರ್ಮವನ್ನು ನಿಲ್ಲಿಸಿ ವ್ಯಾವಹಾರಿಕವಾಗಿರಿ. ಆಧ್ಯಾತ್ಮಿಕವಾಗಿ ನೀವು ಎಷ್ಟೇ ಎತ್ತರದಲ್ಲಿರಬಹುದು, ಆದರೆ ಪ್ರಾಯೋಗಿಕ ಜೀವನದಲ್ಲಿ ಲೆಕ್ಕಾಚಾರ ಇರಲೇಬೇಕು. ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲವನ್ನು ಕೇಳಿ ಪಡೆಯಿರಿ. ನೀವು ಉಚಿತವಾಗಿ ಸಲಹೆ ನೀಡುವುದನ್ನು, ಉಚಿತವಾಗಿ ಸೇವೆ ಮಾಡುವುದನ್ನು ನಿಲ್ಲಿಸಿ. ಯಾವಾಗ ನೀವು ನಿಮ್ಮತನಕ್ಕೆ ಬೆಲೆ ಕೊಡುತ್ತೀರೋ ಆಗ ಜಗತ್ತು ನಿಮಗೆ ತಲೆಬಾಗುತ್ತದೆ. ಕುಂಭರಾಶಿಯವರೇ, ನೆನಪಿಡಿ, ಮಡಿಕೆ ಒಡೆದರೆ ಅದರಲ್ಲಿರುವ ನೀರು ಪೋಲಾಗುತ್ತದೆ. ಹಾಗೆಯೇ ನಿಮ್ಮ ಮನಸ್ಸು ಒಡೆದರೆ ನಿಮ್ಮ ಜ್ಞಾನ ವ್ಯರ್ಥವಾಗುತ್ತದೆ. ನೀವು ಅಳಲು ಹುಟ್ಟಿದವರಲ್ಲ, ಆಳಲು ಹುಟ್ಟಿದವರು. ಶನಿಯ ಶಿಸ್ತು ಮತ್ತು ನಿಮ್ಮ ಬುದ್ಧಿವಂತಿಕೆ ಒಂದಾದರೆ ನಿಮ್ಮನ್ನು ಸೋಲಿಸುವವನು ಈ ಬ್ರಹ್ಮಾಂಡದಲ್ಲೇ ಇಲ್ಲ. ಇಂದಿನಿಂದಲೇ ನಿಮ್ಮ ದಯೆಯನ್ನು ದೌರ್ಬಲ್ಯವನ್ನಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಸಹಾಯಕ್ಕೆ ಅರ್ಹತೆ ಇರುವವರನ್ನು ಮಾತ್ರ ಹತ್ತಿರ ಸೇರಿಸಿ. ಸ್ವಾರ್ಥಿಗಳನ್ನು ನಿಮ್ಮ ಜೀವನದ ಗೇಟ್ನಿಂದಲೇ ಹೊರಹಾಕಿ. ನಿಮ್ಮ ಕನಸುಗಳ ಕಡೆಗೆ ಗಮನ ಕೊಡಿ. ನಿಮ್ಮಲ್ಲಿರುವ ಆ ಕ್ರಿಯೇಟಿವಿಟಿ, ಆ ಹೊಸ ಆಲೋಚನೆ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಎದ್ದೇಳಿ ಕುಂಭರಾಶಿ ಗೆಳೆಯರೇ, ಹಳೆಯ ನೋವುಗಳನ್ನು ಕಳಚಿ ಹಾಕಿ ಹೊಸ ಶಕ್ತಿಯೊಂದಿಗೆ ಮುನ್ನುಗ್ಗಿ. ನಿಮ್ಮ ಯಶಸ್ಸು ಹೇಗಿರಬೇಕು ಅಂದರೆ, ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮನ್ನು ಹುಡುಕಿಕೊಂಡು ಕ್ಯೂನಲ್ಲಿ ನಿಲ್ಲಬೇಕು. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದರೆ ಅಥವಾ ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಸಿಕ್ಕಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಮಗೆ ಮುಂದಿನ ವಿಡಿಯೋಗೆ ದೊಡ್ಡ ಸ್ಫೂರ್ತಿ. ಕುಂಭರಾಶಿಯವರೇ, ನಿಮ್ಮಂತೆ ಇರುವ ಲಕ್ಷಾಂತರ ಜನರ ಜೊತೆ ಸೇರಲು ಮತ್ತು ಜೀವನದ ಇಂತಹ ಗಹನವಾದ ಸತ್ಯಗಳನ್ನು ತಿಳಿಯಲು ಈಗಲೇ ರಾಶಿ ಮಾಸ್ಟರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಕುಟುಂಬದ ಸದಸ್ಯರಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನೇ ಬಂಡವಾಳ ಮಾಡಿಕೊಂಡು ಮೋಸ ಮಾಡಿದವರು ಯಾರಾದರೂ ಇದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ನಾವು ನಿಮ್ಮ ನೋವಿಗೆ ಧ್ವನಿಯಾಗುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಸತ್ಯದೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು.